ಆರ್ ಸ್ವಲ್ಪ ಕಾನ್ಷಿಯಸ್ ಆಗಿ ಪೇರೆಂಟ್ಸ್ ಏನು ಮಾಡ್ತಾರೆ, ನನಗೆ ಬೇಕಾಗಿರೋ ಎಲ್ಲ ಏನೇನೋ ಇತ್ತು, ನನಗೆ ಬೇಕಾಗಿತ್ತು, ಆಟ ಸಾಮಾನು ಇರಲಿ, ಲೈಫಲ್ಲಿ ಅದು ನನಗೆ ಸಿಕ್ಕಿಲ್ಲ, ನಂಗೆ ದೊರಕಿಲ್ಲ. ಯಾಕೆ? ಏನೋ ಕಾರಣ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಫಾದರ್ ಸ್ಟ್ರಿಕ್ಟ್ ಇದ್ದರು, ಮದರ್ ಸ್ಟ್ರಿಕ್ಟ್. ನನ್ನ ಮಗುವಿಗೆ ನಾನು ಅದೆಲ್ಲ ಎಕ್ಸಾಕ್ಟ್ಲಿ ಆಪೋಸಿಟ್ ಮಾಡ್ತೀನಿ. ಅವ್ನಿಗೆ ಎಲ್ಲದಲ್ಲೂ ಇರಬೇಕು, ಅವ್ನಿಗೆ ಎಲ್ಲದೂ ಕೊಡಿಸ್ತೀನಿ ನಾನು. ಅವ್ನು ಏನು ಕೇಳ್ತಾನೆ ಕೊಡಿಸ್ತೀನಿ. ಅವ್ನು ಮೊಬೈಲ್ ಬೇಕಾ ಕೊಡ್ತೀನಿ, ಅವ್ನಿಗೆ ಏನು ಫುಡ್, ಯಾವ ಜಂಕ್ ಫುಡ್, ಇದೊಂದು ಸ್ಟೈಲು. ಸೊ ಅದಕ್ಕೆ ಲಾರ್ಜ್ಲಿ 4 ಪೇರೆಂಟಿಂಗ್ ಸ್ಟೈಲ್ಸ್ನ ಸಜೆಸ್ಟ್ ಮಾಡ್ತಾರೆ. ಇಟ್ಸ್ ಬೀನ್ ಬೇಸಿಕಲಿ ಡಿರೈವ್ ಮಾಡಿರೋದು 4 ಪೇರೆಂಟಿಂಗ್ ಸ್ಟೈಲ್ಸ್. ಏನು? ಫಸ್ಟು ಅಥಾರಿಟೇರಿಯನ್ ಸ್ಟೈಲ್. ಏನು ಅಥಾರಿಟೇರಿಯನ್ ಅಂದರೆ, ಈಗ ನಿಮ್ಮ ಮಗ ಆಟ ಆಡ್ತಿದ್ದಾನೆ ಪಾರ್ಕಲ್ಲಿ, 5 ವರ್ಷದ ಹುಡುಗ ಪಾರ್ಕ್ ಆಡ್ತಾನೆ, 6:30 ಆಯಿತು, ಈಗ ಅವ್ನು ಬರಬೇಕು, ಹೋಮ್ವರ್ಕ್ ಮಾಡಬೇಕು, ಡಿನ್ನರ್ ಮಾಡಿ ಮಲ್ಕೋಬೇಕು, ಸ್ಕೂಲಿದೆ ಬೆಳಗ್ಗೆ. ಲೆಟ್ಸ್ ಸೇ ಹಿಸ್ ನೇಮ್ ಈಸ್ ಆರವ್. ಸಿಚುವೇಶನಲ್. ನಂಬರ್ 1 ಸ್ಟೈಲ್ ಅಥಾರಿಟೇರಿಯನ್. ಆರವ್ ಪಾ ಮನೆಗೆ, ಟೈಮ್ ಆಯಿತು, ಮಲ್ಕೋಬೇಕು, ಊಟ ಮಾಡಬೇಕು, ಫ್ರೆಶ್ ಆಗಬೇಕು. ಮಮ್ಮಿ 5 minutes. ನೋ, ಬಾ, ಜಸ್ಟ್ ಬಾ, ರೈಟ್ ನೌ, ಕಮ್. ಇಲ್ಲ ಮಮ್ಮಿ 2 minutes ಮಮ್ಮಿ, ಬಾ, ಜಸ್ಟ್ ಬಾ. ಮಮ್ಮಿ ಯಾಕೆ ಮಮ್ಮಿ ಅಂದರೆ, ನಾನು ಹೇಳ್ತಾ ಇದ್ದೀನಿ ಅದಕ್ಕೆ, ಯಾಕಂತ ಕೇಳಬೇಡ, ಜಸ್ಟ್ ಬಾ, ರೈಟ್ ನೌ, ಕಮ್. ಅಥಾರಿಟೇರಿಯನ್. ಯಾಕೆ ಮಮ್ಮಿ ಈ ಥರ ಮಾಡೋದು? ನಾನು ಹೇಳ್ತಾ ಇದ್ದೀನಿ. ಯಾಕೆ ಮಮ್ಮಿ ನಾನು ಇದು ಡಿನ್ನರ್ ವೆಜಿಟೇಬಲ್ಸ್ ತಿನ್ನಬೇಕು? ಯಾಕೆಂದರೆ ತಿನ್ನಬೇಕು, ಅದು ರೂಲ್ ಅದು. ಯಾಕೆ ನಾನು ಇಷ್ಟು ಗಂಟೆಗೆ ಮಲ್ಕೋಬೇಕು? ಯಾಕಂದ್ರೆ ಮಲ್ಕೋಬೇಕು, ನಾವೆಲ್ಲ ಹಂಗೆ ಮಲಗಿದ್ದು, ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ. ಇದರಲ್ಲೇನು ಎಕ್ಸ್ಪ್ಲನೇಷನ್ ಮಾಡಲ್ಲ, ಏನು ಮಾಡ. ದೇ ಥಿಂಕ್ ಈ ಮಕ್ಳಿಗೆ ಏನು ಅರ್ಥ ಆಗಲ್ಲ, ನಾನು ಸುಮ್ಮನೆ ಹೇಳಿ ಮಾಡಿಸಿದ್ರೆ ಒಂದಿನ ಅವರೆಲ್ಲ ಇದು ಕಲ್ತ್ಕೋತಾರೆ. ಸೆಕೆಂಡು, ಏನೇ ಮಾಡಲಿ ಅವನು, ಆಟಾಡು ಮಮ್ಮಿ, ಸ್ವಲ್ಪ ಅರ್ಧ ಗಂಟೆ ಆಟಾಡು ಬಾ, ಓಕೆ. ಡ್ಯಾಡಿ ಸ್ವಲ್ಪ ಟಿ ವಿ ನೋಡಲಾ? ನೋಡು ನನ್ನ ಮಗ ಪಾಠ ಮಾಡಲಿ. ಡ್ಯಾಡಿ ಇದು ಸ್ವಲ್ಪ ಪಿಜ್ಜಾ ನನಗೆ ಇಷ್ಟ ಇದೆ, ತಿನ್ನು. ಈಸ್ ಎ ಯೆಸ್ ಮ್ಯಾನ್. For all, everything. Permissive. It's called as permissive parenting style. Oh. They give permission for everything. ಅವರಿಗೆ ಏನೋ ಇನ್ಸೆಕ್ಯೂರಿಟಿ, ಹರ್ಟ್ ಮಾಡಿದ್ರೆ ನನಗೆ ಹೇಟ್ ಮಾಡ್ತಾನೆ, ರಿಲೇಷನ್ಶಿಪ್ ಕೆಟ್ಟೋಗುತ್ತೆ, ಯಾಕೆ ತೊಂದರೆ ಕೊಡಬೇಕು, ನನ್ನ ಮಗ ಐ ಲವ್ ಹಿಮ್, ಐ ಲವ್ ಹರ್, ಮಾಡಲಿ, ಪರ್ಮಿಸಿವ್. ಥರ್ಡ್ ಕ್ಯಾಟಗರಿ, ಅವರಂತೂ ಫಸ್ಟ್ ಕ್ಯಾಟಗರಿಯಲ್ಲಿ ಬೈದ್ಬಿಟ್ಟು ಕರೆಸಿದ್ರು. ಈ ಥರ್ಡ್ ಕ್ಯಾಟಗರಿಯಲ್ಲಿ ಮನೇಲಿ ಫಾದರ್ ಕೂತ್ಕೊಂಡಿದ್ರೆ, ಮದರ್ ಕೂತ್ಕೊಂಡಿದ್ರೆ, ಎಲ್ಲಿ ನಿಮ್ಮ ಮಗ ಆರ ಅಂದರೆ, ಗೊತ್ತಿಲ್ಲಪ್ಪ, ಇಲ್ಲೇ ಎಲ್ಲೋ ಇದ್ದ, ಎಲ್ಲೋ ನಾನು. ನೆಗ್ಲೆಕ್ಟ್ಫುಲ್. ವೆರಿ ನೆಗ್ಲೆಕ್ಟ್ಫುಲ್ ಇದ್ದಾರೆ, ಸುಮಾರು ಇದ್ದಾರೆ. ಅವರೆಲ್ಲ ಅವರಿಗೆ ಆಟ ಆಡ್ತಾನೆ, ಬರ್ತಾನೆ, ನಾನು ಫೀಸ್ ಕಟ್ತಾ ಇದ್ದೀನಿ, ಮನೆ ಖರ್ಚು ನೋಡ್ಕೋತಾ ಇದ್ದೀನಿ, ಬಟ್ಟೆ ಬುಕ್ಸು ಕೊಡ್ತಿದ್ದೀನಿ, ಊಟ ಹಾಕ್ತಿದ್ದೀನಿ, ಐ ಆಮ್ ಎ ಪೇರೆಂಟ್. ನೆಗ್ಲೆಕ್ಟ್ಫುಲ್. ಅವ್ರು ಜಾಸ್ತಿ ತಲೆ PTMಗೂ ಹೋಗಲ್ಲ, ಪೇರೆಂಟ್ ಟೀಚರ್ ಹೋಗ್ರಿ, ನೀವು ಇದ್ದೀರಲ್ಲ ನೋಡ್ಕೊಳ್ಳೋಕೆ ಟೀಚರ್ಸ್ಗಳು, ನಮಗೆ ಕರಿತೀರಿ, ನೀವು ಬಡ್ದು ಏನಾರು ಮಾಡಿರಿ, ರೆಡಿ ಮಾಡಿರಿ ಅವನಿಗೆ, ನನಗೆ ಗೊತ್ತಿಲ್ಲ. ಫೋರ್ತ್ ಪೇರೆಂಟಿಂಗ್ ಸ್ಟೈಲ್ ಇಸ್ ಆರೂವರೆ ಆಗಿದೆ, ಏನು ಮಾಡಬೇಕು ಈಗ? ಮನೆಗೆ ಬರಬೇಕು. ಎಸ್, ಈಗಲೇ ಬರ್ತೀಯಾ? 5 minutes ಬಿಟ್ಟು ಬರ್ತೀಯಾ? 5 minutes ಮಮ್ಮಿ, 5 minutes ಆಯಿತು. ಟೈಮ್ ಟು ಗೋ. ಕೇಳ್ತಾ ಇಲ್ಲ, ಆಟ ಆಡ್ತಿದ್ದಾನೆ. ಮಮ್ಮಿ ವಿಲ್ ವಾಕ್ ದೇರ್. ಕಮೀರ್, ಏನು ಹೇಳ್ತೆ ನಾನು? ಮಮ್ಮಿ ಅದೇ ಆಟ ಆಡ್ತಿದ್ದೆ. ಯಾಕೆ ನಾನು ಕರಿತಾ ಇದ್ದೀನಿ ನಿನಗೆ? ಬರಬೇಕು ಮನೆಗೆ, ಡಿನ್ನರ್ ಮಾಡಿವಿ, ಹೋಮ್ವರ್ಕ್. ಎಸ್, ಯಾಕೆ ಇದು ಇಂಪಾರ್ಟೆಂಟು? ಅದೇ ಸ್ಕೂಲಿಗೆ ನಾಳೆ. ಯಾಕೆ ಬೇಗ ಮಲಗಬೇಕು ನೀನು? ಅದು ಬೆಳಿಗ್ಗೆ ಬೇಗ, ರೈಟ್? ನಿನಗೆ ಗೊತ್ತಿದೆ ತಾನೆ? ಯು ಅಂಡರ್ಸ್ಟ್ಯಾಂಡ್, ರೈಟ್? ಎಸ್ ಮಮ್ಮಿ, ಲೆಟ್ಸ್ ಗೋ, ಸೇ ಬೈ ಟು ಯುವರ್ ಫ್ರೆಂಡ್ಸ್. ಯಾ, ಅಥಾರಿಟೇಟಿವ್ ಪೇರೆಂಟಿಂಗ್ ಸ್ಟೈಲ್, ವೇರ್ ನಾನು ಮಗುನ ಇನ್ವಾಲ್ವ್ ಮಾಡ್ತಾ ಇದ್ದೀನಿ, ನಮ್ಮ ಕನ್ವರ್ಸೇಷನಲ್ಲಿ. ಅವನಿಗೆ ಗೊತ್ತಿರಬೇಕು ಇದು ಯಾಕೆ. ಡಿಸ್ಕಸ್, ವಿನ್ ಸಿಚುವೇಶನ್, ಎಕ್ಸ್ಪ್ಲೇನ್. ಈಗ ಹೋಮ್ವರ್ಕ್ ಇದೆ, ನಿನಗೆ ಹೆಲ್ಪ್ ಬೇಕಾ, ಅಥವಾ ಯು ಕ್ಯಾನ್ ಡೂ ಇಟ್ ಯುವರ್ ಸೆಲ್ಫ್? ನನಗೆ ಹೇಳು, ಬೇಕಿದ್ರೆ ಈಗಲೇ ಮಾಡ್ತೀಯಾ, ಒಂದು 10 minutes ಬಿಟ್ಟು ಮಾಡ್ತೀಯಾ? ಆಪ್ಷನ್ಸ್ ಕೊಡಬೇಕು. ಡಿಸಿಷನ್, ಯಾವ್ದು ಹಾಕೋತೀಯ ಬಟ್ಟೆ, ನಿನಗೆ ಯಾವುದು ಇಷ್ಟ, ವಿಚ್ ಒನ್ ಡು ಯು ಥಿಂಕ್? ಸಜೆಷನು ಕೊಡ್ಬೋದು, ಬಟ್ ಆಪ್ಷನ್ಸ್ ಕೊಡಿ. ಅಥಾರಿಟೇಟಿವ್ ಪೇರೆಂಟಿಂಗ್ ಸ್ಟೈಲ್ ಈಸ್ ಲಾರ್ಜ್ಲಿ ಅಕ್ಸೆಪ್ಟೆಡ್. ಯಾಕಂದರೆ ಇದರಲ್ಲಿ ನೀವು ಮಗುನ ಡಿಸಿಷನ್ ಮೇಕಿಂಗ್, ಫ್ರಂಟಲ್ ಲೋಬ್, ಪ್ರಿಫ್ರಂಟಲ್ ಕಾರ್ಟೆಕ್ಸ್, ಅದು ಡೆವಲಪ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ. ನೀವು ಅವ್ನ ಕೈಯಲ್ಲಿ ಚಾಯ್ಸ್ ಕೊಡ್ತಾ ಇದ್ದೀರಾ. ಯಾವ್ದು ಸ್ಪೋರ್ಟ್ಸ್ ಡ್ಯೂ ಥಿಂಕ್ ನೀವು ಟ್ರೈ ಮಾಡು, ಇದೊಂದು ಸಲ ಆಟ ಆಡಿ ನೋಡು, ಸ್ವಲ್ಪ ದಿನ ಇದು ನೋಡು, ನೀ ಡಿಸಿಷನ್ ತೊಗೋ, ಯಾವ್ದು ನಿನಗೆ ಇಷ್ಟ ಆಗುತ್ತೆ. ಏನು ಫುಡ್ ತೊಗೋತೀಯಾ, ಏನು ತಿಂತೀಯ ಇವತ್ತು ಡಿನ್ನರಲ್ಲಿ? ಡೋಂಟ್ ಟೇಕ್ ಡಿಸಿಷನ್ಸ್ ಆನ್ ದೇರ್ ಬಿಹಾಫ್.
ನೈದರ್ ಕಮಾಂಡ್ ದೆಮ್ ಇದು ಹೀಗೆ ನಾರ್ ಏನೇ ಬೇಕಾದ್ರೆ ತಿನ್ನೋಪ್ಪ ನಿಂದೆ ಲೈಫ್. ಇನ್ವಾಲ್ವ್ ದೆಮ್. ಕೆಲವು ಸಲ ಡಿಸ್ಟ್ರಾಕ್ಟ್ ಆಗ್ತಾರೆ, ಡೈವರ್ಟ್ ಆಗ್ತಾರೆ. ನಾವು ಆ್ಯಸ್ ಎ ಮೆಂಟರ್ ಏನು ಹೇಳ್ತಾರೆ ಗೊತ್ತಾ, ಪೇರೆಂಟ್ ಶುಡ್ ಬಿ ನಾಟ್ ಲೈಕ್ ಅ ಬಾಸ್, ನಾಟ್ ಲೈಕ್ ಅ ಟಿಪಿಕಲ್ ಗಾರ್ಡಿಯನ್. ಪೇರೆಂಟ್ ಶುಡ್ ಬಿ ಕನ್ಸಲ್ಟೆಂಟ್. ಕನ್ಸಲ್ಟೆಂಟ್ಸ್ ಏನು ಮಾಡ್ತಾರೆ, ಕನ್ಸಲ್ಟ್ ಮಾಡ್ತಾರೆ. ಡಿಸಿಷನ್ ನಿಮ್ದಿರುತ್ತೆ. ಕನ್ಸಲ್ಟೆಂಟ್ ವಿಲ್ ಕಮ್, ವಾಟ್ ಡು ಯು ಥಿಂಕ್ ಈಸ್ ರೈಟ್, ವಾಟ್ ಡು ಯು ಥಿಂಕ್, ಏನಾಯಿತು ಇಬ್ಬರು ಜಗಳ ಆಡ್ತಿದ್ದಾರೆ, ಯಾಕೆ ಯಾರೋ ಏನಾಯಿತು, ಇಲ್ಲ ಅವನಿಗೆ ಹೊಡೆದ್ಲು. ಸಿ ಐ ಟ್ರಸ್ಟ್ ಬೋತ್ ಆಫ್ ಯು. ನನಗೆ ಇಬ್ಬರ ಮೇಲೆ ನಂಬಿಕೆ ಇದೆ, ನಾನು ನಿನಗೆ ಜಾಸ್ತಿ ಪ್ರೀತಿ ಒಳಗಿಲ್ಲ. ಏನಾಯಿತು, ಐ ಲವ್ ಹು ಟೆಲ್ ದ ಟ್ರೂತ್. ಏನಾಯಿತು, ಇಲ್ಲ ಡ್ಯಾಡಿ ನಾನೇ ಫಸ್ಟ್ ಹೊಡೆದೆ, ನೋ ಪ್ರಾಬ್ಲಮ್, ಅಪ್ರಿಷಿಯೇಟ್ ಯು ಹ್ಯಾವ್ ಅಕ್ಸೆಪ್ಟೆಡ್ ಯುವರ್. ಕೂತ್ಕೋ, ಯಾಕೆ ಏನಾಯಿತು, ಯಾಕೆ ಹೊಡೆದೆ, ಏನಾಯಿತು, ನಿನಗೆ ಸ್ಟ್ರೆಸ್ ಆಯಿತಾ, ಏನಾದ್ರು ಸ್ವಲ್ಪ ಪ್ರೆಷರ್ ಆಯಿತಾ, ನಂಗೆ ಸ್ವಲ್ಪ ಇದಾಯಿತು, ಓಕೆ ಹ್ಯಾಪನ್ಸ್, ನನಗೂ ಆಗಿದೆ, ನಾನು ಚಿಕ್ಕವನಿದ್ದಾಗ ಮಾಡಿದ್ದೀನಿ. ಬಟ್ ಯು ಥಿಂಕ್ ಇಟ್ಸ್ ರೈಟ್? ನೋ ರಾಂಗ್. ನಿಮ್ಮ ಸಿಸ್ಟರ್ ತಾನೆ, ಬ್ರದರ್ ತಾನೆ, ಕ್ಯಾನ್ ಯು ಸೇ ಸಾರಿ ಟು ಹರ್? ಸಾರಿ. ದಿಸ್ ಇಸ್ ವಾಟ್ ವಿ ಶುಡ್ ಎನ್ಕರೇಜ್. ಲವ್ಲಿ. ಸೊ ಬಿಹೇವಿಯರ್ ಹೆಂಗೆ ಮಕ್ಕಳಲ್ಲಿ ಇರುತ್ತೆ ಅನ್ನೋದು ನಮ್ಮ ಬಿಹೇವಿಯರ್ ಮೇಲೆ ನಿರ್ಧಾರ ಆಗುತ್ತೆ, ಅವರ ಪರ್ಸ್ನಾಲಿಟಿ ನಮ್ಮ ಮೇಲೆ ನಿರ್ಧಾರ ಆಗುತ್ತೆ. ತುಂಬ ಬ್ಯೂಟಿಫುಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಿ.